ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷೆ ರದ್ದು ಮಾಡಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಎನ್ಎಸ್ಯುಐ ಪದಾಧಿಕಾರಿಗಳು, ಕಾರ್ಯಕರ್ತರು, ಪ್ರಮುಖರು ಚಿಕ್ಕಮಗಳೂರು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಪ್ರತಿಭಟಿಸಿದರು. ಚಿಕ್ಕಮಗಳೂರು ನಗರದ ಹನುಮಂತಪ್ಪ ವೃತ್ತದಿಂದ ಆಜಾದ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮೆರವಣಿಗೆಯುದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ವೈದ್ಯಕೀಯ ಶಿಕ್ಷಣ ಕಲಿಸುವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ. ವೈದ್ಯಕೀಯ ಶಿಕ್ಷಣ ಕಲಿಸುವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ. ಕಾಣ್ತಿಲ್ಲ ಬಂದು ನಿಂತ್ಕೊಂಡು ನಾನಂತೂ ಇದ್ರ ಹುಡುಗಿರ ಮಾತ್ರ ಓಡ್ ಬಂದ್ಬಿಡ್ತೀವಿ ಅದು ತಗೊಳಕ್ಕೆ. ಸಣ್ಣ ಹುಡುಗಿರು ಎನ್ಎಸ್ಯುಐ ರಾಜ್ಯ ಅಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನ ಸಮರ್ಥವಾಗಿ ನಿರ್ವಹಿಸಲಾಗದೆ ಯುವ ಜನಾಂಗದ ಕನಸುಗಳನ್ನು ಭಗ್ನಗೊಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾನವ ಸಂಪನ್ಮೂಲ ಸಚಿವ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಮಸ್ಕಾರ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ನೀಟ್ ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಗಿದೆ. ಹೋದ ವರ್ಷವೂ ಸಹ 2 ಬಾರಿ ಸೋರಿಕೆ ಆಗಿತ್ತು. ಆದರೂ ಸಹ ಕೇಂದ್ರ ಸರ್ಕಾರ ಯಾವುದೇ ವಿಧದಂಥ ಕ್ರಮ ಕೈಗೊಂಡಿಲ್ಲ. ಈ ವರ್ಷವೂ ಸಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. 10 ಲಕ್ಷ ಆಗಿರ್ಬೋದು, 5 ಲಕ್ಷಕ್ಕಿಂತವರೆಗೆ ತಮಗೆ ಮಾಧ್ಯಮದಲ್ಲೂ ಸಹ ಪ್ರಸಾರವಾಗಿದೆ. ಇವತ್ತು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂದರೆ ಅದನ್ನ ಹೇಳೋಕ್ಕೂ ಸಹ ಸಾಧ್ಯ ಇಲ್ಲ. ಆದರೂ ಸಹ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾರೂ ಸಹ ಅದ್ರ ಬಗ್ಗೆ ಮಾತಾಡೋದಕ್ಕೆ ಯಾರೂ ರೆಡಿ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಅವರು ರಾಜೀನಾಮೆ ಕೊಡಬೇಕು ಅಂತ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ಯಾರನ್ನೂ ಸಹ ನಮ್ಮ ರಾಜ್ಯದಲ್ಲಾಗಿರ್ಬೋದು ಸಹ ಅನೇಕ ಜನ ಸಂಸರಿದ್ದಾರೆ, ಮಂತ್ರಿಗಳಿದ್ದಾರೆ, ಯಾರೂ ಸಹ ಇದ್ರ ಬಗ್ಗೆ ಪ್ರಶ್ನೆ ಎತ್ತೋದಕ್ಕೆ ರೆಡಿ ಇಲ್ಲ, ಇದ್ರ ಬಗ್ಗೆ ಮಾತಾಡೋದಕ್ಕೂ ಸಹ ರೆಡಿ ಇಲ್ಲ. ಅನೇಕ ಜನ ಸೂಸೈಡ್ನೂ ಸಹ ಮಾಡ್ಕೊಂಡಿದ್ದಾರೆ. ಅದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತೀವಿ. ಎನ್ಎಸ್ಯುಐ ಜಿಲ್ಲಾಧ್ಯಕ್ಷರಾದ ಸುಮನ್ ಬಿಟಿ ಅವರು ಮಾತನಾಡಿ, ದೇಶಾದ್ಯಂತ ನೀಟ್ ಪರೀಕ್ಷೆ ನಡೆಸುವ ಸಂಸ್ಥೆಯ ಕಾರ್ಯವೈಖರಿ ಸಂಪೂರ್ಣ ವಿಫಲವಾಗಿದೆ. 2024ರಲ್ಲಿಯೇ ನಡೆದ ಹಗರಣದ ಬಳಿಕ ರಚಿಸಲಾದ ಸಮಿತಿಯ ವರದಿ ಇನ್ನೂ ಜಾರಿಗೆ ಬಂದಿಲ್ಲ. ಇಸ್ರೋ ತಜ್ಞರ ಸಮಿತಿ ನೀಡಿದ ಶಿಫಾರಸುಗಳನ್ನು ಕೇಂದ್ರ ಶಿಕ್ಷಣ ಸಚಿವಾಲಯ ಕಡೆಗಣಿಸಿದೆ. ಸರ್ಕಾರದ ನಿರ್ಲಕ್ಷ್ಯವೇ ಇಂತಹ ಹಗರಣಗಳಿಗೆ ಕಾರಣ ಎಂದು ಆರೋಪಿಸಿದ್ದಾರೆ. ಸುಮನ್ ಬಿಟಿ, ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ. ಸರ್, ಏನು ಗೊತ್ತಾ ಪ್ರಿಯ ವಿದ್ಯಾರ್ಥಿಗಳೇ, 2026 ಏನು ಮೇ 3ನೇ ತಾರೀಕು ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ನೀಟ್ ಎಕ್ಸಾಮ್ ಎಲ್ಲ 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಏನು ನೀಟ್ ಎಕ್ಸಾಮ್ ಬರೀತಾರೆ. ಆ ಎಕ್ಸಾಮ್ನ ಏನು ಬರ್ತಾರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎಂಬುದು ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಿಗೆ ಗೊತ್ತಾಗುತ್ತೆ. ಇದಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆ ಇದು ಮೊದಲೇ ಬಾರಿ ಅಲ್ಲ, 2ನೇ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿದೆ. ಏನು ಕೇಂದ್ರ ಬಿಜೆಪಿ ಸರ್ಕಾರದ NTA ಏನಿದೆ 2ನೇ ಬಾರಿ ವಿಫಲ ಆಗಿದೆ. ಇದ್ರ ಬಗ್ಗೆ ಒಬ್ಬರು ಏನು ಪಾರ್ಲಿಮೆಂಟಿನ ಸಚಿವರು ಒಬ್ಬರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾಯಿಲ್ಲ. ನಮ್ಮ ರಾಷ್ಟ್ರೀಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇದೊಂದು ಪ್ರತಿಕ್ರಿಯೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಾಯಿಲ್ಲ. ಏನು ಇವತ್ತು ವಿದ್ಯಾರ್ಥಿಗಳು ಇವರಿಗೆ ಯುವಕರಾಗಲಿ ವಿದ್ಯಾರ್ಥಿಗಳು ಇವರಿಗೆ ಬೇಡ ಅನಿಸ್ತಿದೆ. ಇವರು ವಿದ್ಯಾರ್ಥಿಗಳ ಪರ ಇಲ್ಲ ಅಂತ ಇದರಿಂದ ಯುವಕರು ತಿಳ್ಕೊಬೇಕು. ವಿದ್ಯಾರ್ಥಿಗಳ ವಿನಂತಿ ಮಾಡ್ತಿದ್ದೀನಿ, ಯಾವುದೇ BJPಯ ನಾಯಕರು ಇವತ್ತು ವಿದ್ಯಾರ್ಥಿಗಳ ಪರ ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೊಡೋಕ್ಕೆ ಆಗಿಲ್ಲ. ಇವರು ಯಾವುದೇ ರೀತಿ ವಿದ್ಯಾರ್ಥಿಗಳ ಪರ ಇಲ್ಲ. ಇವರು ವಿದ್ಯಾರ್ಥಿಗಳ ಬಾಳಲ್ಲಿ ಚೆಲ್ಲಾಟ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ 2029ಕ್ಕೆ ಯುವಕರು ನಾವೆಲ್ಲ ಸೇರ್ಕೊಂಡು ಏನು ಕೇಂದ್ರ ಸರ್ಕಾರನ ಇಳಿಸ್ತೇವೆ ಅಂತ ಹೇಳ್ತಾ ಭಾಳ ಒಂದು ದೊಡ್ಡ ಒಂದು ಎಚ್ಚರಿಕೆ ಕೊಡ್ತಿದ್ದೇವೆ. ನಮ್ಮ ಕರ್ನಾಟಕದ ಏನು ನಾಯಕರಾಗಿರ್ಬೋದು, ಏನು BJPಯ ರಾಜ್ಯಾಧ್ಯಕ್ಷರಾಗಿರ್ಬೋದು ವಿಜಯೇಂದ್ರಣ್ಣ ಕೂಡ ಏನು ಮಾತಾಡ್ತಲ್ಲ. ನಮ್ಮ ಚಿಕ್ಕಮಗಳೂರಿನ ಏನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ 2 ಬಾರಿ ಸಚಿವರಾದಂತಹ ಸನ್ಮಾನ್ಯ CT ರವಿಯಣ್ಣ ಕೂಡ ಏನು ಒಂದು ಪ್ರತಿಕ್ರಿಯೆ ಕೊಡ್ತಾಯಿಲ್ಲ. ಏನು ವಿರೋಧ ಪಕ್ಷದ ನಾಯಕರೇ, ಅಶೋಕಣ್ಣ ಏನು ವಿದ್ಯಾರ್ಥಿಗಳಿಗೆ ಏನು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ತಿಲ್ವಲ್ಲಣ್ಣ? ಯಾಕಣ್ಣ ವಿದ್ಯಾರ್ಥಿಗಳು ಬೇಡವೇನಣ್ಣ ನಿಮಗೆ? ಮುಂದಿನ ದಿನಗಳಲ್ಲಿ 2029ನೇ ಚುನಾವಣೆಯಲ್ಲಿ ನಾವು 29ನೇ ಚುನಾವಣೆ ಏನು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ಎನ್ಎಸ್ಯುಐ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಕಾಂತ್, ಇಕ್ರಾಸ್, ಕಾರ್ತಿಕ್, ಸಿದ್ದೇಶ್, ಚೇತನ್, ಸುಬಾನ್, ಶಿವಕುಮಾರ್, ಪರಮೇಶ್,
ರಫೀಕ್ ಉಪಸ್ಥಿತರಿದ್ದರು. ಮನಮೋಹನ್ ಸಿಂಗ್ ಸರ್ಕಾರ ನೀಟ್ ಪತ್ರಿಕೆ ಮುಖಾಂತರವಾಗಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸಿ ಕಷ್ಟಪಟ್ಟು ಓದುವಂಥವರ ಭವಿಷ್ಯ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಪಾರದರ್ಶಕವಾಗಿ ಪರೀಕ್ಷೆಯನ್ನು ಮಾಡಿ ಅವರ ಭವಿಷ್ಯ ಉಜ್ವಲ ಆಗಬೇಕು ಅಂತ ಮಾಡಿದ್ರು. ಆ ವಿಚಾರದಲ್ಲಿ ಇವತ್ತು ನರೇಂದ್ರ ಮೋದಿ ಸರ್ಕಾರ ದುರುಪಯೋಗಪಡಿಸಿಕೊಂಡು ಮೊನ್ನೆ ನಡೆದಂಥ ನೀಟ್ ಪತ್ರಿಕೆಯ ಸೋರಿಕೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಆತ್ಮಹತ್ಯೆ 4 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಯಿತು. ಆ ವಿಚಾರವಾಗಿ ಇವತ್ತು ಚಿಕ್ಕಮಗಳೂರಿನಿಂದ ಜಿಲ್ಲಾ NSV ಮತ್ತು NSV ಕಾಂಗ್ರೆಸ್ನಿಂದ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡುತ್ತಿರುವ ನರೇಂದ್ರ ಮೋದಿಯ ಸರ್ಕಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥ ಶಿಕ್ಷಣ ಸಚಿವರನ್ನು ವಜಾ ಮಾಡಬೇಕು ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತಾ ಇದ್ದೇವೆ. ಕಾರಣ ಇಷ್ಟೇ, ನಿಮ್ಮ ಸರ್ಕಾರ ಬಂದ 10-12 ವರ್ಷದಲ್ಲಿ ಹಲವಾರು ಬಾರಿ ನೀಟ್ ಪತ್ರಿಕೆಗಳು ಸೋರಿಕೆ ಆಯಿತು. ಏನಕ್ಕಾಗಿ? ಇವತ್ತು ದಕ್ಷಿಣ ಭಾರತದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಿದ್ದಾರೆ, ಆದರೆ ಉತ್ತರ ಭಾರತದಲ್ಲಿ ನಿಮ್ಮ BJPಯ ಮುಖಂಡರು ಕೋಟ್ಯಾಂತರ ರೂಪಾಯಿನ ವ್ಯವಹಾರವನ್ನು ಮಾಡಿ ವಿದ್ಯಾರ್ಥಿಗಳ ಚೊಲ್ಲಾಟವನ್ನು ಮಾಡಿ ಇವತ್ತು ಪತ್ರಿಕೆಯನ್ನು ಸೋರಿಕೆ ಮಾಡಿ ಬಾರ್ನಲ್ಲಿ ಕುಡ್ಕೊಂಡು ಮೆರ್ಕೊಂಡು ಈ ಪತ್ರಿಕೆಯನ್ನು ಸೋರಿಕೆ ಮಾಡ್ತೀರಿ ಅಂದರೆ ನಿಮಗೆ ನರೇಂದ್ರ ಮೋದಿಯವರೇ ದೇಶ ಮುನ್ನಡೆಸುವಂಥ ಶಕ್ತಿ ಇವತ್ತು ವಿದ್ಯಾರ್ಥಿಗಳನ್ನ ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀರಾ. ನೀವು ತಕ್ಷಣದಲ್ಲಿ ನಿಮ್ಮ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನರನ್ನು ವಜಾ ಮಾಡಬೇಕು. ಹಾಗೂ 4 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವರಿಗೆ ಸರಿಯಾದ ರೀತಿಯಾಗಿ ಪರಿಹಾರ ಕೊಡುವ ಮುಖಾಂತರವಾಗಿ ಸುಮಾರು 27 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ನೀಟ್ ಪತ್ರಿಕೆಯಿಂದ ವಂಚಿತರಾಗಿದ್ದಾರೆ. ಅವರಿಗೆ ನ್ಯಾಯ ಕೊಡಿಸೋರು ಯಾರು? ಹಗಲು ರಾತ್ರಿ ಏನಾದರೆ ಕಷ್ಟಪಟ್ಟು ಓದುತ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಬಡವರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ನಮ್ಮ ಮಕ್ಕಳು ಒಂದು ಒಳ್ಳೆ ಮಟ್ಟಕ್ಕೆ ಬರಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಓದ್ತಿರ್ತಾರೆ. ಅದನ್ನೆಲ್ಲ ಬೀದಿಗೆ ಚೆಲ್ಲಿ ಕಷ್ಟಪಟ್ಟು ಓದುವವರನ್ನು ಬಿಟ್ಟು ಸೋಮಾರಿತನದ ನಿಮ್ಮ ನಾಯಕರುಗಳ ಮುಖಂಡರುಗಳ ಮಕ್ಕಳು ಏನು ವೈದ್ಯಕೀಯ ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅಂತ ಅಥವಾ ಒಳ್ಳೊಳ್ಳೆ ಹುದ್ದೆಯಲ್ಲಿ ಬರಬೇಕು ಅಂತ ಈ ಥರ ಪ್ಲಾನ್ ಮಾಡ್ತಿದ್ದೀರಿ. ತಕ್ಷಣ ಇದರಲ್ಲಿ ಹಸ್ತಕ್ಷೇಪ ಮಾಡದೆ ಸಂಬಂಧಪಟ್ಟ ಸಚಿವರನ್ನು ವಜಾ ಮಾಡಬೇಕು. ಈ ಸೋರಿಕೆ ಮಾಡಿದಂಥ ಯಾರು ಅಧಿಕಾರಿಗಳಿದ್ದಾರೋ ಅವ್ರನ್ನ ತಕ್ಷಣದಲ್ಲೇ ಜೈಲಿಗಟ್ಟುವಂಥ ಕೆಲಸವನ್ನು ಮಾಡಬೇಕು. ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸರ್ವ ಸಮಾನವಾದಂಥ ಹಕ್ಕನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಅಂಥ ಒಂದು ಹಕ್ಕನ್ನು ಕೀಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ತಕ್ಷಣವೇ ಇವತ್ತು ಧರ್ಮೇಂದ್ರ ಪ್ರಧಾನ್ ಏನಿವತ್ತು 27 ಲಕ್ಷಕ್ಕೂ ಹೆಚ್ಚು ಮಕ್ಕಳ ಮೇಲೆ ಏನು ತಾರತಮ್ಯವನ್ನು ಮಾಡಿ ಅವರ ಮೇಲೆ ಸವಾರಿಯನ್ನು ಮಾಡಿ ಬೀಗೆ ತಳ್ಳುವಂಥ ಕೆಲಸವನ್ನು ಮಾಡಿದ್ದೀರಿ. ಎಷ್ಟು ಬಾರಿ ಸೋರಿಕೆ ಆಗೋದು ನಿಮ್ಮ ಸರ್ಕಾರದಲ್ಲಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಏನೋ ವಿದ್ಯಾರ್ಥಿಗಳ ಕ್ಷಮೆಯನ್ನು ಕೋರಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಿಸಬೇಕು. ವಿದ್ಯಾರ್ಥಿಗಳ ದಿಶೆಯಲ್ಲಿ ಅವರ ಭವಿಷ್ಯ, ಅವರು ಓದಿದಂಥ ಕಷ್ಟದ ದಿನಗಳು ಮುಂದೆ ಅವರಿಗೆ ಸುಖಕರವಾಗುವಂಥ ಅವಕಾಶವನ್ನು ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಇಂಥ ನೀಚ ಸರ್ಕಾರ ಬೇಕೇ ನಿಮಗೆ? ಇಂಥ ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿತಾರೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಖಾಂತರ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ.